ಎಲ್ರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಒಂದು ಸಂಖ್ಯೆಯ ವರ್ಗಮೂಲ ಕಂಡುಹಿಡಿಯುವ ಸಂಕ್ಷಿಪ್ತ ವಿಧಾನವನ್ನು ಹೇಗೆ ಅರಿತುಕೊಳ್ಳುವುದು, ಸ್ಕ್ವೇರ್ ರೂಟ್ ಆಫ್ ಶಾರ್ಟ್ಕಟ್. ನಮಗೆಲ್ಲ ತಿಳಿದಿರುವಂತೆ ಒಂದರ ವರ್ಗ 1, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16, 5 ಸ್ಕ್ವೇರ್ ಅಂದರೆ 25, 6 ಸ್ಕ್ವೇರ್ ಅಂದರೆ 36. ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್. ಈ ಥರ ಸಂಖ್ಯೆಗಳು ಬಂದಾಗ ಯಾವುದೇ ಥರ ನಾವು ಡೌಟ್ ಇಲ್ದೇ ಅದರ ವರ್ಗಮೂಲವನ್ನು ಬರಿತಾ ಹೋಗ್ತೀವಿ. ಹಾಗಾದರೆ ಒಂದು ಉದಾಹರಣೆ ನೋಡೋಣ. ಇಲ್ಲಿ √25 ಅಂದ ತಕ್ಷಣ 5, ಯಾಕಂದರೆ √25ನ ವರ್ಗಮೂಲ 5. ಹಾಗಾದರೆ √27 ಹೆಂಗೆ ಬರ್ಕೋಬೇಕು? ಈ ಥರ ಪ್ರಶ್ನೆಗಳು ಬಂದರೆ ಮೊದಲಿಗೆ ನಾವು ನೋಡಬೇಕು, √27 √21 ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಮಾಡ್ಕೋಬೇಕು. √25 ಪ್ಲಸ್ ಉಳಿದಿದೆ ಎಷ್ಟು ಉಳಿತು? 2 ಉಳಿತೈತಿ. ನೆಕ್ಸ್ಟ್ ಅದೇ ಥರ √25 ಅಂದರೆ ಅದರ ಮೂಲ 5. ಆ ಒಂದು √25 ವರ್ಗಮೂಲ 5. ಉಳಿದ ಎಷ್ಟು ಉಳಿತು? 2 ಉಳಿತು. ನೆಕ್ಸ್ಟ್ ಈಗ ಇದನ್ನು ಈ ಒಂದು ಸಂಖ್ಯೆಯನ್ನು ಡಬಲ್ ಮಾಡಿ ಇಲ್ಲಿ ಹಚ್ಚಬೇಕು. ಅದು ಎಷ್ಟೇ ಬರಲಿ ಡಬಲ್ ಮಾಡಿ ಇಲ್ಲಿ ಹಚ್ಚುವಂಥ ಪ್ರಯತ್ನ ಮಾಡಬೇಕು. ಅವಾಗ ಇದನ್ನು ನಾವೆಲ್ಲ ಕಲ್ತಿದ್ದೀವಿ. ಇದನ್ನು 10ರಿಂದ ಭಾಗಿಸ್ಬೇಕು. ಎರಡನ್ನು ಭಾಗಿಸ್ಬೇಕಾದ್ರೆ ಕೇವಲ 2 ಇರ್ತದೆ. ಇಲ್ಲಿ ಪಾಯಿಂಟ್ ಕೊಟ್ಟು 0 ತೊಗೊಂಡು 2, 10, 20 ಇದೇನಾಗುತ್ತೆ? 0 ಬರುತ್ತೆ. 0.2 + 5 ಅಂದರೆ ಅದನ್ನು 5.2 ಅಂತ ಬರುತ್ತೆ. ಅದೇ ಥರ ಇನ್ನೊಂದು ಪ್ರಶ್ನೆ ಪ್ರಯತ್ನ ಮಾಡೋದು. √38 ಅಂದರೆ ಇದನ್ನು ಈ ಥರ ಬರ್ಕೊಂಡು √36 + 2. √36 ಇದು ಪರ್ಫೆಕ್ಟ್ ಸ್ಕ್ವೇರ್. ಹೌದು, 6 ಸ್ಕ್ವೇರ್ ಇದೆ 36 ಅಂದರೆ 6ರ ವರ್ಗಮೂಲ ಇದು. √36 ಈಸ್ ಸ್ಕ್ವೇರ್ ರೂಟ್. ನೆಕ್ಸ್ಟ್ ಎಷ್ಟು ಉಳಿತು? 2 ಉಳಿತು. ನೆಕ್ಸ್ಟ್ ಇದು 6 ಡಬಲ್ ಮಾಡಿಕೊಂಡ್ರೆ 12, ಹೌದಲ್ವ? ನೆಕ್ಸ್ಟ್ ಇದನ್ನು 2 1 2 6 ಎಷ್ಟು ಉಳಿತು? 6. ಆ್ಯಸ್ ಇಟ್ ಇಸ್ ಹಂಗೆ ಬರ್ಕೋರಿ 1/6. ಇದನ್ನು 6/1 ಇದನ್ನು ಭಾಗಾಕಾರ ಮಾಡೋ ಕಲಿತಾನೆ. ಈಗ 6ರಿಂದ 1 ಭಾಗಿಸೋಕೆ ಬರೋಲ್ಲ. ಅವಾಗ ಏನು ಮಾಡ್ತೀವಿ? ಪಾಯಿಂಟ್ ಕೊಟ್ಟು 10 6 1 6 ಎಷ್ಟು ಉಳಿತು? 4. ಒಂದು ಸಾರಿ ಬಿಂದು ತೊಗೊಂಡ್ರೆ ಪ್ರತಿ ಹಂತಕ್ಕೂ ಕೊಳದ ಮೇಲೆ 0 ತಗೋಬೋದು ಅನ್ನೋದು ಗೊತ್ತು. ನೆಕ್ಸ್ಟ್ 6 5 30, 6 6 36, 6 36 ಮತ್ತು 4 ಉಳಿತು. ಇದೇ ಥರ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಕಂಟಿನ್ಯೂ ಇಲ್ಲಿ 0.16 ಅಂದರೆ 6 + 0.16 ಅಂದರೆ ಇದೇನು ಬರುತ್ತೆ? 6.16 ಅಂದರೆ √38 ವರ್ಗಮೂಲ 6.16 6.16 ಆಗುತ್ತೆ. ಧನ್ಯವಾದಗಳು.